ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಇಲ್ಲ, ನೆನ್ನೆ ಒಂದಿನ ರಾತ್ರಿ ನವೀನ್ ನನ್ನ ಮನೆ ಉಳ್ಕೊಂಡ್ವಿ. ಮುಂದೇನೂ ಇಲ್ಲೇ ಉಳ್ಕೊಳ್ಳೋ ಸರಿ ಬರೋಕ್ಕಿಲ್ಲ. ನಮ್ಮ ದಾರಿ ನಾವು ನೋಡ್ಕೋಬೇಕು. ಪರವಾಗಿಲ್ಲ ಅಂಕಲ್, ನೀವೆಲ್ಲರೂ ನಮ್ಮನೇಲೇ ಉಳ್ಕೊಳ್ಳಿ. ಬೇಡಪ್ಪ ನವೀನ, ಒಂದಿನ ರಾತ್ರಿ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಲ್ಲ ನೀನು. ತುಂಬ ಉಪಕಾರ ಮಾಡಿಬಿಟ್ಟೆ ನೀನು. ಭುಜಂಗ, ನಮ್ಮನೆ ಐತೆ ಕಣ್ಲ, ಬಂದ್ರಲ್ಲ ಎಲ್ಲ ಹೋಗುವ. ಇಲ್ಲ, ನಾನು ಬರೋಕ್ಕಿಲ್ಲ. ಹೇ ಯಾಕ್ಲ, ನಾನು ಅಷ್ಟೊಂದು ಹೊರಗನವನಾಗ್ಬಿಟ್ನಾ? ಮನೆ ಮಠ ಇಲ್ಲದೆ ಎಲ್ಲಿಗೆ ಅಂತ ಹೋಗ್ತೀಯಾ? ಸುಮ್ಮನೆ ಬಾ ನನ್ನ ಜೊತೆ. ಬಂದ್ರವ. ಸುಧಾಕರ, ಇವ್ರನಾಗೆ ಪ್ರಾಣ ಸ್ನೇಹಿತ ಅಂತ ಇರೋ ನೀನೊಬ್ಬನೇ. ಈ ಸಂಬಂಧನ ಆಳ ಹೋಗ್ಬಾರ್ದು ಅಲ್ವಾ? ಯಾವಾಗಲೂ ಹಿಂಗೆ ಇರಬೇಕು. ಒಬ್ರಿಗೊಬ್ರು ಭಾರ ಅಂತ ಆಗಬಾರ್ದು ಕಣೋ. ಎಲ್ಲಿದ್ರು ಹೆಂಗಿದ್ರು ದೂರ ಇದ್ರು ಪ್ರೀತಿ ಸ್ನೇಹ ಹಂಗೆ ಉಳ್ಕೋಬೇಕಲ್ವಾ? ಅಲ್ಲ ಭುಜಂಗ, ಬಲವಂತ ಮಾಡಬಾರ್ದು. ಬಲವಂತ ಮಾಡ. ಹಂಗಾದ್ರೀಗ ಎಲ್ಲಿಗೆ ಅಂತ ಹೋಗದ್ರಿ? ಉಳ್ಕೊಳಕ್ಕೆ ಒಂಚೂರು ಬೇಕೇ ಬೇಕಲ್ವಾ? ಅಣ್ಣಯ್ಯ, ಇದೇ ಊರಾಗೆ ಯಾವ್ದಾದ್ರು ಬಾಡಿಗೆ ಮನೆಗೆ ಹೋಗುವ ಅಲ್ವಾ? ಏನಮ್ಮ ನೀನು ಇವರಾಗೆ ಬಾಡಿಗೆ ಮನೆಗೆ ಇರತ್ತ? ಇವರಾಗ ಹುಲಿ ಬದುಕ್ತವ್ ನಾನು. ಕುರಿಯಂಗಿರಕ್ಕಾಗಿಲ್ಲ ನನ್ನ ಕೈಲಿ. ಹೇಳಿ ಬೇಡ, ನನಗೆ ಬೇಡ ಹೇಳಿ. ಮನೆ ಮಠ ಕಳ್ಕೊಂಡು ಅವ್ರನ್ನಾಗಿ ಮುಖ ತೋರಿಸೋ ಶಕ್ತಿ ನನಗಿಲ್ಲ. ಅವೆಲ್ಲ ಪ್ಯಾಟಿಗೆ ಹೊಂಟ್ಬಿಡೋಣ. ಪ್ಯಾಟೆಗ ಅಲ್ಲ ಅಣ್ಣಯ್ಯ, ಇಲ್ಲಾದ್ರೆ ಯಾರನ್ನಾದ್ರೂ ಸಹಾಯ ಕೇಳ್ಬೋದು. ಇಲ್ಲಿ ನಮ್ಮವರು ತಮ್ಮವರು ಹೋಗ್ತಾವ್ರೆ. ಪ್ಯಾಟೆಗೆ ಹೋದ್ರೆ ಎಲ್ಲರೂ ಹೊಸಬ್ರು, ಯಾರು ನಮಗ್ ಸಹಾಯ ಮಾಡ್ತಾರೆ? ಹೊಸಬರ ಮುಂದೆ ಕೈ ಚಾಚಬಹುದು, ಗೊತ್ತಿರೋರ ಮುಂದೆ ಕೈ ಚಾಚಕ್ಕಾಗಿಲ್ಲ ಕಣಪ್ಪ. ಕೈ ಚಾಚ್ಬಿಟ್ರೆ ಜನ ನೋಡ್ಕೊಂಡು ಆಡ್ಕೊಂಡು ನಕ್ಕು ಬಿಡ್ತಾರೆ. ಇದೆಲ್ಲ ಬೇಕಿತ್ತ ಅಂತ ಅಂಗಿಸ್ತಾರೆ. ಇದನ್ನೆಲ್ಲ ಕೇಳ್ಕೊಂಡು ಬದುಕಕ್ಕಾಗಿಲ್ಲ ಕಣವ ನನಗೆ. ಬೆಂಗಳೂರಿಗೆ ಹೋಗ್ಬಿಡೋಣ ನಡ್ರಿ. ಅಲ್ಲೇ ನನ್ನ ಕೆಲಸ ಹೊಂಚ್ಕೊಂಡು ಹೊಸ ಬದುಕು ಕಟ್ಕೊಳ್ಳ ನೋಡ್ರಿ. ಭುಜಂಗ, ಇದೇ ನೀನು ಕೊನೆ ನಿರ್ಧಾರ ಅನ್ನೋದಾದರೆ ನಂದು ಒಂದು ಮಾತು ನೀನು ಒಪ್ಕೋಬೇಕು. ಹೇಳಪ್ಪ. ನೋಡು, ಬೆಂಗಳೂರಿಗೆ ಹೋಗೋದೇ ನಿನ್ನ ಆಟ ಆದರೆ ನನಗೆ ಅಲ್ಲಿ ಗೊತ್ತಿರೋರೊಬ್ಬರವರೇ, ಅವ್ರಿಗೆ ಫೋನ್ ಮಾಡಿರ್ತೀನಿ. ನೀನು ಹೋದ ತಕ್ಷಣ ನೀನು ಇರಾಕೆ ಕಡಿಮೆ ಬೆಲೆಗೆ ಸಿಗೋ ಒಂದು ಚಿಕ್ಕ ಮನೆ, ದುಡಿಮೆಗೆ ಒಂದು ಕೆಲಸನ ನೋಡಿ ಅಂತ ಹೇಳಿರ್ತೀನಿ. ಅವ್ರು ನಿನಗೆ ಸಹಾಯ ಮಾಡ್ತಾರೆ. ಇದನ್ನು ಬೇಡ ಅಂದ್ಬಿಡ್ಬೇಡ ಕಣ್ಲ. ನಿನ್ನ ಗೆಳೆಯಾಗಿ ಇಷ್ಟಾರು ಸಹಾಯ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲ. ಅಪ್ಪಯ್ಯ, ಈಗ ಬೆಂಗಳೂರಿಗೆ ಹೋಗ್ತೀವ, ಹಾಗಾದ್ರೆ ಅಕ್ಕನ ಮನೆಗೆ ಹೋಗೋಣ ಅಲ್ವಾ? ಹೊರಸಿ ಇಲ್ಲ, ಎಲ್ಲ ಪಾತ್ರ ಸಾಮಾನುಗಳನ್ನ ಎತ್ಕೊಡ್ರಿ. ನವೀನ, ಈ ವಿಷಯವ ಪೂರ್ವಿ ಪದ್ಮಿನಿಗೆ ಹೇಳ್ಬೇಡ ಆಯ್ತಾ? ಸರಿ ಆಂಟಿ. ಆಗ್ತಿಲ್ಲ ಕಣೆ. ಸರಿ, ಓಕೆ ಓಕೆ. ಭುಜಂಗ, ಇದು ನೀನು ಹೋಗ್ಬೇಕಾಗಿರೋ ಅಡ್ರೆಸ್ಸು. ಇಲ್ಲೊಬ್ರು ಮಾರಮ್ಮ ಅಂತ ಇರ್ತಾರೆ,
ಅವ್ರ ಕಡೆಯಿಂದ ನಿನ್ಗೊಂದು ಮನೆ ಸಿಗ್ತದೆ. ಸದ್ಯಕ್ಕಲ್ಲಿರು, ನಾಳೆ ಇನ್ನೊಬ್ಬ ಬಂದು ನಿನಗೆ ಕೆಲಸ ಕೊಡಿಸ್ತಾನೆ. ಅವನ ಹತ್ರ ಎಲ್ಲ ನಾನು ಮಾತಾಡಿರ್ತೀನಿ, ಸರಿನಾ? ಹುಟ್ಟಿ ಬೀಳ್ತಿರೋ ಮನೆನ ಊರನ್ನ ಬಿಟ್ಟೋಗೋದಕ್ಕೆ ಶಿವಾನೇ ಸಂಕಟ ಆಗ್ತೈತೆ ಅದಕ್ಕೆವ್ವ. ನಮ್ಮ ಜೀವನದಾಗೆ ಇಂಥದ್ದೊಂದು ದಿನ ಬರ್ತೈತೆ ಅಂತ ಅನ್ಕಂಡೇ ಇರಲಿಲ್ಲ ಊರ್ವಶಿ. ನನಗೇನು ತೊಂದರೆ ಇಲ್ಲ, ಆದರೆ ನೀನು ನಮ್ಮ ಜೊತೆಯಾಗೆ ಇದ್ದು ಇವನ್ನೆಲ್ಲ ಅನುಭವಿಸ್ಬೇಕಾಯ್ತು. ಪಾಪ ಪಾವನಿ ಇನ್ನು ಏನು ತಿಳಿದಿರೋ ವಯಸ್ಸು, ಈಟೆಲ್ಲ ಕಷ್ಟ ನೋಡ್ತಾವಳೆ. ಸದ್ಯ ಪದ್ಮಿನಿ, ಪೂರ್ವಿ ಇದರಿಂದೆಲ್ಲ ದೂರ ಅವರಲ್ಲ, ಅದೇ ನಂಗೊಂದು ಸಮಾಧಾನ. ಕಷ್ಟನೋ ಸುಖನೋ ನಾನು ನಿಮ್ಮ ಜೊತೆಯಾಗೆ ಇರ್ತೀನಿ ಅದಕ್ಕೆವ್ವ. ಸರಿ, ನಾವಿನ್ನು ಹೊಡ್ತೀವಿ ಸುಧಾಕರ. ಭುಜಂಗ, ಇದಿಟ್ಕ, ಬೇಡ ಅನ್ಬೇಡ ಕಣ. ನೋಡು, ಇದೇನು ಜಾಸ್ತಿ ಇಲ್ಲ, ಆದರೆ ಆಟೋಗೆ ಮನೆಗೆ ಅಡ್ವಾನ್ಸು ಅರ್ಧದಷ್ಟಾದರೂ ಕೊಡ್ಬೋದು. ಹಾಂ, ನೋಡು, ಏನೇ ಇದ್ರೂ ನನಗೆ ಫೋನ್ ಮಾಡು. ಹಾಂ, ಎಲ್ಲ ಒಳ್ಳೇದಾಗ್ತದೆ, ಸರಿನಾ? ನಡ್ರವ, ಬನ್ನಿ ಪಾಸ್ ಬರ್ರಿ. ನಂದು ನನ್ನ ಹೆಂಡ್ತಿದ್ದು ಫೋಟೋಸ್ ಫ್ರೇಮ್ ಹಾಕ್ಸೋಣ ಅಂದರೆ ಯಾವುದ್ರಲ್ಲೂ ಅವಳು ಮುಖನೇ ಕಾಣಿಸ್ತಾ ಇಲ್ವಲ್ಲ. ಇರಲಿ, ಇದು ಒಂಥರ ಚೆನ್ನಾಗಿದೆ. ಎಷ್ಟು ಯುನೀಕಾಗಿ ಮದುವೆ ಆಗಿದ್ದೀವಿ ನಾವು. ಅಲ್ಲ, ನಮ್ಮ ಫ್ಯಾಮಿಲಿಲೆಲ್ಲರೂ ಹೀಗೆ ಮದುವೆ ಆಗಿರೋದು, ಆದರೂ ನನಗೇನೋ ಸ್ಪೆಷಲ್ ಫೀಲ್ ಆಗ್ತದೆ. ಪಾಪ ಪದ್ಮಿನಿ ಎಷ್ಟು ಸುಸ್ತಾಗಿಲ್ಲ ಅವತ್ತು. ಮಾತಾಡ್ಸಿದ್ರೆ ಮಾತು ಆಡ್ತಾ ಇರಲಿಲ್ಲ. ಫೋಟೋಗ್ರಾಫರ್ ಬಂದು ಗೂಂಗಟ್ ತೆಗಿ ಅಂದಾಗಲೂ ತೆಗಿಲಿಲ್ಲ. ಅಕ್ಕ, ನನಗೆ ಅನ್ನಿಸ್ತೈತೆ ಈ ಜಯಂತಿ ಅತ್ತೆನೇ ಏನೋ ಮಾಡಿದ್ದಾರೆ. ಬಹುಶಃ ಈ ವಾಷಿಂಗ್ ಮಿಷಿನು ಕೆಟ್ಟೋಗಿರೋದು ಗೊತ್ತಾಗಿನೇ ನಾವೇ ಈ ಬಟ್ಟೆನೆಲ್ಲ ಒಗಿಲಿ ಅಂತ ಆಗ್ಲೇ ಜಾರಿ ಬಿದ್ದಂಗೆ ನಾಟಕ ಏನಾರ ಮಾಡಿರ್ಬೋದಾ? ಪೂರ್ವಿ, ಒಂದು ವಿಷಯದ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲದೇ ಹಂಗೆಲ್ಲ ಮಾತಾಡೋದು ತಪ್ಪು ಕಣೆ. ಬಿಡು ಪೂರ್ವಿ, ನೀನು ಒಗ್ದಿದ್ದು ಸಾಕು, ಮಿಕ್ಕಿದ ಬಟ್ಟೆ ಎಲ್ಲ ನಾನು ಒಗಿತೀನಿ, ಹೋಗು. ಇಲ್ಲ ಅಕ್ಕ, ಇನ್ನೂ ತುಂಬ ಐತೆ, ನಾನು ಹೆಲ್ಪ್ ಮಾಡ್ತೀನಿ, ಬೇಗ ಮುಗಿತೈತೆ. ಅಕ್ಕ ತಂಗಿ ಇಬ್ರು ಹಣ್ಗಾಯಿ ನೀರ್ಗಾಯಿ ಆಗೋಗಿದ್ದಾರೆ. ನನಗೀಗ ಮಿಲ್ಕ್ ಶೇಕ್ ಕುಡ್ದಷ್ಟು ತೃಪ್ತಿ ಆಗ್ತಿದೆ. ಈ ಥರ ಕೂತು ಬಟ್ಟೆ ಒಗಿತಿರೋ ಇವಳು ಅಮ್ಮಾಜಿ ಸ್ವೀಟ್ ಬಿಸ್ನೆಸ್ ನೋಡ್ಕೊಳ್ಳೋ ಮುಖಾನ. ಇವಳೇನಿದ್ರು ಇದೇ ಕೆಲಸ ಮಾಡೋಕ್ ಲಾಯಕ್ ಅಂತ ನಾನು ಪ್ರೂವ್ ಮಾಡಿಬಿಟ್ಟೆ. ಈ ಫೋಟೋಸ್ನ ಈ ರೂಮಲ್ಲೇ ದೊಡ್ಡದಾಗಿ ಫ್ರೇಮ್ ಮಾಡಿ ಹಾಕಿಸ್ಕೊತೀನಿ. ಇದನ್ನು ನೋಡಿದಾಗಲೆಲ್ಲ ನಮಗೆ ನಮ್ಮ ಮದುವೆನೇ ನೆನಪಾಗಬೇಕು. ಹೌದು, ನಾನು ಯಾಕೆ ಇದನ್ನೆಲ್ಲ ಒಬ್ಬನೇ ನೋಡ್ತಾ ಇದ್ದೀನಿ? ಪದ್ಮಿನಿನೂ ಇದ್ದರೆ ಚೆನ್ನಾಗಿರುತ್ತೆ, ಅವಳು ನೋಡಿ ಖುಷಿ ಪಡ್ತಾಳೆ. ಈಗಲೇ ಕರ್ಕೊಂಬರೋಣ. ಏನು ಭುಜಂಗಯ್ಯ, ಯಾವ ಕಡೆ ಹೊರಟಿದ್ಯಾ? ಏನು ಪಾತ್ರೆ ಪಗಡೆ ಎಲ್ಲ ತುಂಬಿಕೊಂಡು ಎಲ್ಗೋ ಹೊರಟಿದ್ಯಾ? ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದೀಯಾ? ಊರ್ ಬಿಟ್ಟು ಹೋಗ್ತಿದ್ಯಾ? ಏನ್ ಕತೆ? ಏ ಪದ್ಮಿನಿ, ಇನ್ನು ಮುಂದೆ ನೀನು ಇದೇ ಥರ ಮನೆ ಕೆಲಸ ಮಾಡಿಕೊಂಡು ಕೆಲ್ಸದವಳ ಥರ ಇರ್ತೀಯ ಕಣ. ಇದೇ ಗತಿ ನಿನಗೆ. ಇವಳೆಲ್ಲ ಹೋದ್ಲು ಚೋಟ್ ಮೆಣಸಿನ್ಕಾಯಿ.
ಜಯಂತಿ ಅತ್ತೆ ನನ್ನನ್ನು ಹುಡುಕ್ತಿದ್ರಾ? ನಾನ್ಯಾಕೆ ನಿನ್ನ ಹುಡುಕ್ಲಿ? ಯಾರನ್ನೋ ಹುಡುಕ್ತಾ ಇರೋಂಗೆ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಹೌದು, ನಿಮ್ಮ ಕಾಲು ನೋವು ಹೇಗಿದೆ? ಹೆಂಗೆ ಮೆಟ್ಲತ್ಕೊಂಡ್ಬಂದ್ರಿ? ಅದು ಮೆಟ್ಲು ಹತ್ಕೊಂಡು ಬರುವಾಗ ಕಷ್ಟನೇ ಆಯಿತು. ಆದರೆ ಪಾಪ ವಾಷಿಂಗ್ ಮಿಷಿನ್ ಕೆಟ್ಟೋಗಿ ನೀವಿಬ್ರು ಕೈಯಲ್ಲಿ ಬಟ್ಟೆ ಒಗೆಯೋ ಥರ ಆಯ್ತಲ್ಲ, ಅದಕ್ಕೆ ಮನಸ್ಸು ತಡಿಲೇ ಇಲ್ಲ. ನೀವಿಬ್ರಿಗೂ ಸಹಾಯ ಮಾಡೋಣ ಅಂತ ಬಂದೆ. ಹೌದಾ? ನಮಗೇನು ಕಷ್ಟ ಆಗಿಲ್ಲ ಬಿಡಿ. ಮನೆ ಕೆಲಸ ಮಾಡಿ ಗೊತ್ತಿರೋರ್ಗೆ ಇದೆಲ್ಲ ಅಂಟೋದು ಇಲ್ಲ. ರಾಗಿ ಮುದ್ದೆ ಬಸ್ಸಾರು ತಿನ್ಕೊಂಡು ಬೆಳೆದಿರೋ ನಾವು ಇದಕ್ಕೆ ಜಪ್ತೀವ? ಅದರಲ್ಲೂ ಈ ಕೆಸರನ್ನ ತಿಕ್ಕಿ ತೊಳೆಯೋದ್ರಲ್ಲಿ ನಾವು ಅಕ್ಕ ತಂಗಿರೋ ಪಂಟ್ರು. ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು ನಂದನ್ನೋರೆ, ಅದಕ್ಕೆ ನಾನು ಪೂರ್ವಿ ಸೇರಿಕೊಂಡು ಕೈಯಲ್ಲೇ ಬಟ್ಟೆ ಒಗ್ದಾಕಿದ್ವಿ. ನಮಗೇನು ಮಹಾ ಕಷ್ಟ ಆಗಲಿಲ್ಲ ಬಿಡಿ. ಆದರೂ ಪದ್ಮಿನಿ, ಯಾಕೆ ಇದೆಲ್ಲ ಮಾಡಕ್ಕೆ ಹೋದ್ರಿ ನೀವು? ವಾಷಿಂಗ್ ಮಿಷಿನ್ ಒಂದು ಕೆಲಸದವ್ರು ಇಲ್ದಿರೋ ಟೈಮಲ್ಲೇ ಕೆಟ್ಟೋಗ್ಬೇಕಾ? ಅದಕ್ಕೊಂದು ಗತಿ ಕಾಣಿಸ್ತೀನಿ ಇವಾಗ. ಏನು ಗತಿ ಕಾಣಿಸ್ತೀಯಾ? ನಮ್ಮ ಮನೇಲಿ ಆಲ್ರೆಡಿ ಇತ್ತಲ್ಲೋ, ಅದನ್ನೇ ರಿಪೇರಿ ಮಾಡಿಸ್ಬೋದಿತ್ತಲ್ಲ, ಇದನ್ನ ಯಾಕೆ ತರಿಸ್ದೆ? ಅದು ಹಳೇದಾಗಿದೆ ಅಮ್ಮ. ಇವತ್ತು ಕೈ ಕೊಟ್ಟು ಹಾಗೆ ಇನ್ಯಾವತ್ತಾದರೂ ಕೈ ಕೊಟ್ಟು, ಆಮೇಲೆ ನಮ್ಮ ಪದ್ಮಿನಿ ಮೇಡಮ್ ಅವರು ಮನೇಲಿರೋ ಎಲ್ಲರೂ ಬಟ್ಟೆನೂ ಅವರೇ ಕೈಯಾರ ಒಗೆದು ಸುಸ್ತಾಗೋದೆಲ್ಲ ಬೇಕಾ? ಅದಕ್ಕೆ ಇದನ್ನು ಆರ್ಡರ್ ಮಾಡಿದೆ. ನಂದನ್, ಇಷ್ಟು ಚಿಕ್ಕ ರೀಸನ್ಗೆ ಹೊಸ ವಾಷಿಂಗ್ ಮಿಷಿನ್ ತರಿಸ್ಬಿಟ್ಯಾ? ಚಿಕ್ಕ ರೀಸನ್ ಏನು ಚಿಕ್ಕಮ್ಮ? ಪಾಪ ಪದ್ಮಿನಿ ಏನು ಕಡಿಮೆ ಕೆಲಸ ಮಾಡಿದ್ದಾಳ ಇವತ್ತು? ಈ ಥರ ಸಿಚುವೇಶನ್ ಇನ್ಯಾವತ್ತೂ ಬರಬಾರ್ದು. ಪದ್ಮಿನಿ, ನಿಂಗೆ ಇವತ್ತಾದ ಕಷ್ಟ ಇನ್ಯಾವತ್ತೂ ಆಗೋದಿಲ್ಲ, ಓಕೆ? ಅಬ್ಬಾ, ಹೆಂಡತಿ ಒಂದಿನ ಕೈಯಲ್ಲಿ ಬಟ್ಟೆ ಹೋಗಿದ್ಲು ಅಂತ ನಿಂತ ಕಾಲಲ್ಲೇ ವಾಷಿಂಗ್ ಮಿಷಿನ್ ತರಿಸ್ಬಿಟ್ಟಿದ್ಯಾ ಮಾರಯ್ಯ? ಇದ್ರ ಅರ್ಥ ನನ್ನ ಮಗ ನನ್ನ ಸೊಸೆನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಪದ್ಮಿನಿ, ನೀನು ಇಂಥ ಗಂಡನ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದ್ದೆ ಬಿಡು. ಯಾಕೆ ನಂದನ್ನೋರೆ, ನಾನಂದರೆ ನಿಮಗೆ ಇಷ್ಟೊಂದು ಇಷ್ಟ. ಈ ಪ್ರೀತಿಗೆ ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ. ಛೇ.